ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಸಾರ್ ಕುರ್ಬಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಬ್ಯಾಂಗ್ಳೂರ್ಗೆ. ಇವತ್ತು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಇದೆಯಂತೆ. ಸೊ ಹೋಗೋಣ ಅಂದ್ಲು. ನಾನು ಇವತ್ತು ಫ್ರೀ ಇದ್ದೆ, ಸೊ ವರ್ಕಿಗೆ ರಜೆ ಹಾಕಿದ್ದೆ. ಸೊ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಇನ್ನ ರೆಡಿ ಆಗ್ತಿದ್ದಾಳೆ, ಇನ್ನ ರೆಡಿ ಆಗಿಲ್ಲ. ಇನ್ನೊಂದು ನಾನು ಅವಾಗ್ಲೇ ರೆಡಿ ಆಗಿದೆ ಗೈಸ್, ಇವಳೇ ಲೇಟ್ ಮಾಡಿದ್ದು. ಇವಾಗ ಟೈಮ್ ಆಯ್ತು. ನಾವು ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ಮೆಜೆಸ್ಟಿಕ್ ಇಂದ ಇನ್ನೊಂದು ಬಸ್ ಇದೆ ಅಂತೆ, ಅದು ನನ್ಗೆ ಗೊತ್ತಿಲ್ಲ. ಅವಳು ಪ್ರಾಪರ್ ಬೆಂಗಳೂರಲ್ಲೇ ಇರೋದ್ರಿಂದ ಹಾ ಗೈಸ್ ಇವಾಗ ಹೋಗ್ತಾ ಇದೀವಿ ಗೈಸ್ ದೇವಸ್ಥಾನಕ್ಕೆ. ಗೈಸ್ ಹೋಗೋಣ. ಇಲ್ಲೇ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್ ರೆಡಿ ಆಗಿದ್ದೀವಿ, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ಕಿಗೆ. ಅಲ್ಲಿಂದ ಬಸ್ ಹತ್ಕೊಂಡು ಹೋಗೋದು. ನನಗಂತೂ ಎಲ್ಲಿ ಅಂತ ಗೊತ್ತಿಲ್ಲ. ಅವಳು ಫ್ರೆಂಡ್ ತಗೊಂಡಿದ್ದೀರಲ್ವಾ, ಅವಳು ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಅಲ್ಲಿ ಅಂತೆ ಬಸ್ ಇರೋದು. ಸೊ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕು. ಮೆಜೆಸ್ಟಿಕ್ ಇಂದ ಅಲ್ಲಿ ಡೈರೆಕ್ಟ್ ಬಸ್ ಇದೆ ಅಂತೆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ. ಅದು ನಾವು ಹೆಂಗ್ ಹೋಗ್ತೀವಿ ಅಂತ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀವಿ. ನಮ್ಮ ಅಕ್ಕ ನೋಡ್ಬಿಟ್ಟು ನನ್ನ ನೋಡ್ಬಿಟ್ಟು ಬೇಕಂದ್ರೆ ಕಾಮೆಂಟ್ ಮಾಡಿ. ಓಕೆ ಗೈಸ್, ಓಕೆ ಅಲ್ಲಿ ಬಸ್ ಹತ್ತಕ್ಕೆ ಹೋಗ್ತೀವಿ. ಆಮೇಲೆ ನಿಮಗೆ ಬಾಯ್, ಕ್ಯಾಚ್ ಯು ಲೇಟರ್. ಮೆಜೆಸ್ಟಿಕ್ಕಿಗೆ ಬಂದ್ವಿ, ಬಟ್ ಇನ್ನ ಬಸ್ಸೇ ಬಂದಿಲ್ಲ. 36B ಅಂತೆ ಗಿರಿನಗರ್ಗೆ. ಅಲ್ಲೇ ನಿಯರೆಸ್ಟ್ ಅಂತೆ ದೇವಸ್ಥಾನ ಇರೋದು. ಸೊ ಕಾಯ್ತಾ ಇದ್ದೀವಿ ಗೈಸ್, ಇನ್ನ ಬಸ್ ಬಂದಿಲ್ಲ. 1 o'clockಗೆ ದೇವಸ್ಥಾನ ಕ್ಲೋಸ್ ಅಂತ ಹೇಳ್ತಾ ಇದಾರೆ. ಬಟ್ ಇನ್ನ ನೋಡೋಣ ಗೈಸ್ ಏನಾಗತ್ತೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರುತ್ತೆ. ಗೈಸ್ ಇವಾಗ ಪ್ಲಾನ್ ಚೇಂಜ್ ಆಗಿದೆ. ಯಾಕೆ ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನಾನು ಹೇಳ್ತಲ್ವ ಟೈಮ್ ಆಗೋಯ್ತು. 1 o'clockಗೆ ಕ್ಲೋಸ್ ಅಂತೆ. ಇಟ್ಸ್ ಆಲ್ರೆಡಿ 12:30. ನಾವಿನ್ನೂ ಮೆಜೆಸ್ಟಿಕ್ಕಲ್ಲೇ ಇದ್ದೀವಿ. ಅಲ್ಲಿ ಹೋಗೋ ತನಕ ದೇವಸ್ಥಾನ ಕ್ಲೋಸ್ ಆಗುತ್ತಿರುತ್ತೆ. ಹೋಗೋದ್ರೂ ನಮ್ಗೆ ಬೇಜಾರಾಗುತ್ತೆ. ಸೊ ಹೋಗಿಲ್ಲ. ಸಂಜೆ ಹೋಗ್ತೀವಿ. ಸೊ ಅಲ್ಲಿ ತನಕ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ನಿಯರೆಸ್ಟ್ ಟೆಂಪಲ್ ಅಂತ ನೋಡಿದಾಗ ಇವಳು ದೇವಸ್ಥಾನಕ್ಕೆ ಹೋಗಿದ್ದಂತೆ, ಶಿವ ದೇವಸ್ಥಾನಕ್ಕೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಯಾಕೆ ಶಿವ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಸಾಯಂಕಾಲ ಆದರೂ ಈಗಾದರೂ ಹೋಗಿ ಬರ್ತೀವಿ ಅಷ್ಟೇ. ಯಾವುದೋ ಒಂದು ದೇವಸ್ಥಾನ ಅಟ್ಲೀಸ್ಟ್ ನಾನು ನೋಡಿಲ್ಲ ಬ್ಯಾಂಗ್ಳೂರ್, ನನಗೆ ಸರಿ ಪ್ರಾಪರಾಗಿ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಇವಾಗ ಇಲ್ಲಾದರೂ ದೇವಸ್ಥಾನ ಅಟ್ಲೀಸ್ಟ್ ಟೈಮ್ ವೇಸ್ಟ್ ಮಾಡೋಕ್ಕಿಂತನೂ ಇಲ್ಲಾದರೂ ಅಟ್ಲೀಸ್ಟ್ ಒಂದು ಪ್ಲೇಸ್ ವಿಸಿಟ್ ಮಾಡ್ದಂಗೆ ಅದಕ್ಕೆ ಅಂತ ಹೋಗ್ಲ ಅವ್ರಿಗೆ. ಬನ್ನಿ ಗೈಸ್, ಅಲ್ಲಿಗೆ ನಮ್ಮ ಜೊತೆ ನೀವು ಬನ್ನಿ. ಇವಾಗ ತಾನೇ ಬಸ್ ಹೇಳಿ ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದೀವಿ ಗೈಸ್. ತುಂಬ ಸ್ಪೆಷಲ್ ಇದೆ ಇವತ್ತು. ನನ್ನ ತೋರಿಸಿ. ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಬ್ಯಾಕ್ ದೇವಸ್ಥಾನಕ್ಕೆ ಎಂಟರ್ ಆಗ್ತಿದ್ದೀವಿ. ಕಥಾಗಿದೆ ಮಾತ್ರ. ಆ್ಯಕ್ಚುಲಿ ಅಷ್ಟು ದೂರದಿಂದ ಬಂದಿರೋದ್ರೂ ಸಾಕಾಯಿತು ಅಂತ ನನಗೆ ಅನಿಸ್ತು. We evolve through 3 levels of prayer. The first level of prayer is action, where the entire body is vibrating while praying. The second level of prayer is japa. ಆ್ಯಕ್ಚುಲಿ ಗೈಸ್ ಸಖತ್ತಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ಅಷ್ಟು ದೂರದಿಂದ ಬಂದಾಗ ಇಷ್ಟೊಂದು ದೂರ ಇದೆಯಾ ಅಂತ ಅನಿಸ್ತಾ ಇತ್ತು. ಬಟ್ ದೇವಸ್ಥಾನ ನೋಡೋದು ಸಖತ್ತಾಗಿದೆ ಮಾತ್ರ. ನೆಕ್ಸ್ಟ್ ಟೈಮ್ ನಾನು ಲೊಕೇಶನ್ ಹಾಕ್ತೀನಿ, ನೀವು ಬನ್ನಿ ಗೈಸ್. ಗೈಸ್ ಎಂಟ್ರಿ ಎಷ್ಟೆಲ್ಲ ಇರುತ್ತೆ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ కలశాలు పెట్టినారు అలా. ఆ కలశాలు ఎందుకు చూడాలి?
ಇವಾಗ ಗುಹೆ ಒಳಗಡೆ ಹೋಗ್ತೀನಿ. ಸುಂದರವಾರಕ್ಕೆ ಬಂದಿದ್ದೀವಿ. ಒಂದು ನಿಮಿಷ. ನೆಕ್ಸ್ಟ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ಋಷಿಕೇಶ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಕೇದಾರ್ನಾಥ್ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮು. ಬಟ್ ಯಾವಾಗ ಕೇದಾರ್ನಾಥಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಅಂತೂ ಸಕ್ಕದಾಗಿ ಮಾಡಿದ್ದಾರೆ ಆಕ್ಚುಲಿ. ಸೊ ಬ್ಲೆಸ್ ಮಾಡಿದ್ದಾರೆ. ನಿಜವಾಗ ಅಮರ್ನಾಥ್ರಲ್ಲೇ ಇದ್ದೀನಿ ಅನ್ನೋ ಥರ ಇದೆ. ನಮಃ ಶಿವಾಯ. इधर से पहले फिनिश कीजिए. वहाँ गणपति जी के पास जाइए. बैक साइड में रास्ता है. वहाँ वो आदमी आया, देखिए वहाँ खड़ा हो गया. देखिए वो उसका फेस क्या है, उसका फेस इधर कर रहा है ना, उधर से रास्ता है. जाना किधर? ऊपर जाएंगे तब तो वहाँ से आएंगे ना. ऊपर जाएंगे नहीं तो आएंगे कहाँ? शंकराय च महेश्वराय च नमः. शिवाय नमः. शिवधराय च नमः. वंदे स्वामी श्री उमापते नमो नमः. सर्वमंगलवीराय सुरस्परिवाराय श्रीमते महागणपत्याय मया स्नानं स्नानन्ते समर्पयामि. शामदा Welcome to the Bara Jyotirling. The Jyotirling is a powerful link of Lord Shiva. ज्योतिर्लिंग पर बारह ज्योतिर्लिंग. जो भी ज्योतिर्लिंग का दर्शन करते हैं उनको एक अद्भुत शक्ति मिलती है. ज्योतिर्लिंग का दर्शन कीजिए और मोक्ष पाएंगे. जो भी ज्योतिर्लिंग का दर्शन करते हैं उनको एक अद्भुत शक्ति मिलती है. ज्योतिर्लिंग का दर्शन कीजिए और मोक्ष पाएंगे.